ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ವಿಜಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ 2026 IPL ಮಿನಿ ಆಕ್ಷನ್ಗೂ ಮುಂಚೆನೆ ನಮ್ಮ RCBಗೆ ಒಂದು ದೊಡ್ಡ ಹೊಡೆತನೆ ಅಂತ ಹೇಳ್ಬೋದು. ಏನು ಅದು ಅಂದ್ರೆ ನಮ್ಮ ಯಶ್ ದಯಾಳ್ ಅವರು ಅನ್ಅವೈಲಬಲ್ ಆಗೋ ಸಾಧ್ಯತೆಗಳು ಜಾಸ್ತಿ ಇದೆ. ಅದು ಏನು ಅಂತ ನಮ್ ಗಣೇಶ್ ಅವ್ರು ತಿಳಿಸ್ಕೊಡ್ತಾರೆ. ಗೈಸ್, ಯಶ್ ದಯಾಳ್ ಅವ್ರ ಮೇಲೆ ಕೇಸ್ ಆಗಿದೆ ಜೈಪುರ್ ಪೊಲೀಸ್ ಸ್ಟೇಷನ್ ಅಲ್ಲಿ. FIR ಕೂಡ ಆಗಿದೆ. ಸಮ್ ಪರ್ಸನಲ್ ಪ್ರಾಬ್ಲಮ್ ಇಂದ ಇವ್ರ ಕೇಸ್ ಆಗಿರೋದು. ಇನ್ ಕೇಸ್ ಏನಾದ್ರೂ ಇವರ ಕೇಸು ಕ್ಲಿಯರ್ ಆದ್ರೆ IPL ಗೂ ಮುಂಚೆ ಅಥವಾ IPL ಆಕ್ಷನ್ ಗೂ ಮುಂಚೆ ಏನಾದ್ರೂ ಕ್ಲಿಯರ್ ಆದ್ರೆ RCB ಸ್ಕ್ವಾಡ್ ಅಲ್ಲಿ ಅವೈಲಬಲ್ ಇರ್ತಾರೆ. ಇನ್ ಕೇಸ್ ಕ್ಲಿಯರ್ ಆಗ್ಲಿಲ್ಲ ಅಂದ್ರೆ ಇವರು RCB ಟೀಮ್ ಇಂದಾನೆ ಹೊರಗಡೆ ಹೋಗ್ಬೇಕಾಗುತ್ತೆ. ಸೊ ಇವರ ಪ್ಲೇಸ್ ಅಲ್ಲಿ ಇನ್ ಕೇಸ್ ಏನಾದ್ರು ಇವರ ಅನ್ಅವೈಲಬಲ್ ಆದ್ರೆ ಇವರ ಪ್ಲೇಸ್ ಅಲ್ಲಿ ನಾವು 6 ಜನ ಪ್ಲೇಯರ್ಸ್ ನ ಇಂಡಿಯನ್ ಫಾಸ್ಟ್ ಬೌಲರ್ಸ್ ನ ಲಿಸ್ಟ್ ಔಟ್ ಮಾಡಿದೀವಿ. ಸೊ 6 ಜನ ಪ್ಲೇಯರ್ಸ್ ಯಾರು ಅಂತ ಅದರಲ್ಲಿ ಫಸ್ಟ್ ಪ್ಲೇಯರ್ ನೋಡೋದಾದ್ರೆ ಕಮಲೇಶ್ ನಾಗರಕೋಟೆ ರೈಟ್ ಆರ್ಮ್ ಫಾಸ್ಟ್ ಬೌಲರ್, ಯಂಗ್ಸ್ಟರ್. ಸೊ ಇವ್ರನ್ನ ಕೂಡ ಟಾರ್ಗೆಟ್ ಮಾಡೋ ಸಾಧ್ಯತೆಗಳಿದೆ ನಮ್ಮ RCB ಮ್ಯಾನೇಜ್ಮೆಂಟ್. ಮತ್ತೆ ಮೋಹಿತ್ ಶರ್ಮಾ ರೈಟ್ ಆರ್ಮ್ ಫಾಸ್ಟ್ ಬೌಲರ್, ತುಂಬಾನೇ ಎಕ್ಸ್ಪೀರಿಯನ್ಸ್ ಇದೆ. ಒಳ್ಳೆ ಬಾಲ್ಸ್ ನ ಡೆಲಿವರ್ ಮಾಡ್ತಾರೆ. ಬ್ಯಾಕ್ ಅಂಡ್ ಡೆಲಿವರ್, ಸ್ಲೋ ಡೆಲಿವರ್ಸ್ ತುಂಬಾನೇ ಚೆನ್ನಾಗಿದೆ. ಸೊ ಇವ್ರನ್ನ ಕೂಡ ಟಾರ್ಗೆಟ್ ಮಾಡೋ ಸಾಧ್ಯತೆಗಳಿದೆ. ಮತ್ತೆ ನೆಕ್ಸ್ಟ್ ಪ್ಲೇಯರ್ ನೋಡೋದಾದ್ರೆ ಕುಲ್ದೀಪ್ ಸೇನ್ ಕೂಡ ಒಂದು ಒಳ್ಳೆ ಫಾಸ್ಟ್ ಬೌಲರ್. ಸೊ ಇವ್ರನ್ನ ಕೂಡ ಟಾರ್ಗೆಟ್ ಮಾಡೋ ಚಾನ್ಸಸ್ ಇದೆ ಇನ್ ಕೇಸ್ ಯಶ್ ದಯಾಳ್ ಅವರು ಅನ್ಅವೈಲಬಲ್ ಆದ್ರೆ. ನೆಕ್ಸ್ಟ್ ಪ್ಲೇಯರ್ ನೋಡೋದಾದ್ರೆ ಮೋಶಿನ್ ಖಾನ್ ಅವರು ಲಾಸ್ಟ್ ಸೀಸನ್ LSG ಅಲ್ಲಿ ಇದ್ರು. ಇಂಜುರಿ ಆಗಿ ಇವರು ಈಚೆ ಹೋಗಿದ್ರು. ಸೊ ಈ ಸೀಸನ್ ಅಲ್ಲಿ ಮಿನಿ ಆಕ್ಷನ್ ಗೆ ಬರ್ತಾ ಇದಾರೆ. ಸೊ ಇವ್ರನ್ನ ಕೂಡ ಪಿಕ್ ಮಾಡೋ ಚಾನ್ಸಸ್ ಇದೆ ನಮ್ಮ RCB. ಹೌದು, ಈ ಪ್ಲೇಯರ್ ಹಿಂದೆ ನಮ್ಮ RCBಗೂ ಆಡಿದ್ರು. ಅವರು ಆಕಾಶ್ ದೀಪ್ ರೀಸೆಂಟ್ ಆಗಿ ನಮ್ಮ ಟೀಮ್ ಇಂಡಿಯಾಗೆ ಟೆಸ್ಟ್ ಅಲ್ಲಿ ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಸೊ ಇವ್ರನ್ನ ಕೂಡ ಟಾರ್ಗೆಟ್ ಮಾಡೋ ಚಾನ್ಸಸ್ ಇದೆ. ಒಳ್ಳೆ ಫಾಸ್ಟ್ ಬೌಲರ್, 140+ ಕನ್ಸಿಸ್ಟೆನ್ಸಿ ಆಗಿ ಆಗ್ತಾರೆ. ಮತ್ತೆ ನೆಕ್ಸ್ಟ್ ಪ್ಲೇಯರ್ ನೋಡೋದಾದ್ರೆ ಸಿಮರ್ಜಿತ್ ಸಿಂಗ್ ಇವರು ಕೂಡ ರೈಟ್ ಆರ್ಮ್ ಫಾಸ್ಟ್ ಬೌಲರ್, ಒಂದು ಒಳ್ಳೆ ಬೌಲರ್. ಸೊ ನನ್ನ ಪ್ರಕಾರ ಯಶ್ ದಯಾಳ್ ಅವ್ರು ಏನಾದ್ರು ಅನ್ಅವೈಲಬಲ್ ಆದ್ರೆ, ಬರ್ಲಿಲ್ಲ RCB ಸ್ಕ್ವಾಡ್ ಗೆ, ಈ ಕೇಸ್ ಏನಾದ್ರು ಇದೇ ರೀತಿ ಮುಂದುವರೆದ್ರೆ RCB ಅವರು ಈ 6 ಜನದಲ್ಲಿ ಒಬ್ಬನ ಪಿಕ್ ಮಾಡೋ ಸಾಧ್ಯತೆಗಳಿದೆ. ಯಾಕಂತಂದ್ರೆ ಇಂಡಿಯನ್ ಫಾಸ್ಟ್ ಬೌಲರ್ ಬೇಕಾಗಿರೋದ್ರಿಂದ ಒಬ್ಬನ ಪಿಕ್ ಮಾಡ್ಲೇಬೇಕು. ಇದಾಗಿತ್ತು ಇವತ್ತಿನ ಅಪ್ಡೇಟ್. ಇದೇ ತರ ಕ್ರಿಕೆಟ್ ಅಪ್ಡೇಟ್ಸ್ ಗಾಗಿ ಮತ್ತು ಎಂಟರ್ಟೈನ್ಮೆಂಟ್ ವಿಡಿಯೋಸ್ ಗಾಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ, ಹಂಗೆ ನಮ್ಮ ವಿಡಿಯೋಸ್ ನ ಶೇರ್ ಮಾಡಿ, ಲೈಕ್ ಮಾಡಿ. ಹಂಗೆ ನಿಮ್ ಸಪೋರ್ಟ್ ನಮ್ಮ ಮೇಲೆ ಯಾವತ್ತೂ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್.